ನವಣೆಯಿಂದ ಮಾಡಬಹುದಾದ ಜನಪ್ರಿಯ ತಿನಿಸುಗಳು. ನವಣೆಯನ್ನು ಹೇಗೆ ಮಾಡುತ್ತಾರೆ? ಅಕ್ಕಿ ಅನ್ನದಂತೆ ನವಣೆಯನ್ನು ತೊಳೆದು ನೀರಿನಲ್ಲಿ ಬೇಯಿಸುತ್ತಾರೆ. ಬಳಕೆ: ಸಾರು, ಹುಳಿ, ಪಲ್ಯ ಜೊತೆಗೆ. ನವಣೆ ಉಪ್ಮಾ ಪದಾರ್ಥಗಳು: ನವಣೆ, ತರಕಾರಿ, ಸಾಸಿವೆ, ಕರಿಬೇವು, ಈರುಳ್ಳಿ. ಪ್ರಯೋಜನ: ಬೆಳಗಿನ ಉಪಹಾರಕ್ಕೆ ಉತ್ತಮ, ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತದೆ. ನವಣೆ ದೋಸೆ ಹೇಗೆ? ನವಣೆ ಪ್ಲಸ್ ಉದ್ದಿನಬೇಳೆ ನೆನೆಸಿ ಅರೆದು ಹಿಟ್ಟು ಮಾಡಿ ದೋಸೆ ಮಾಡುತ್ತಾರೆ. ಲಾಭ: ಸುಲಭ ಜೀರ್ಣ, ಮಧುಮೇಹಿಗಳಿಗೆ ಒಳ್ಳೆಯ ಆಯ್ಕೆ. ನವಣೆ ಪಾಯಸ: ಹಾಲು, ಬೆಲ್ಲ / ಸಕ್ಕರೆ, ಏಲಕ್ಕಿ ಸೇರಿಸಿ ಸಿಹಿ ತಿನಿಸು. ಹಬ್ಬ ಹರಿದಿನಗಳಲ್ಲಿ ಬಳಸುತ್ತಾರೆ. ನವಣೆ ರೊಟ್ಟಿ / ಅಕ್ಕಿ ರೊಟ್ಟಿ. ನವಣೆ ಹಿಟ್ಟಿನಿಂದ ರೊಟ್ಟಿ / ಚಪಾತಿ ಮಾಡುತ್ತಾರೆ. ಗ್ರಾಮೀಣ ಭಾಗಗಳಲ್ಲಿ ಸಾಮಾನ್ಯ ಆಹಾರ. ನವಣೆಯ ಆರೋಗ್ಯ ಪ್ರಯೋಜನಗಳು: ಮಧುಮೇಹ ನಿಯಂತ್ರಣ, ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್, ರಕ್ತದ ಸಕ್ಕರೆ ನಿಧಾನವಾಗಿ ಏರಿಕೆ. ತೂಕ ನಿಯಂತ್ರಣ, ಹೆಚ್ಚು ಫೈಬರ್, ಹೊಟ್ಟೆ ತುಂಬಿದ ಭಾವನೆ. ಹೆಚ್ಚು ಸಮಯ ಜೀರ್ಣಕ್ರಿಯೆ ಸುಧಾರಣೆ. ನಾರು ಪದಾರ್ಥ ಹೆಚ್ಚಿದೆ, ಕಬ್ಬಿಣದ ಅಂಶ ಸಹ ಇದೆ. ಹೃದಯ ಆರೋಗ್ಯ, ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಾಯಕ. ಮೆಗ್ನೀಷಿಯಂ ಅಂಶ ಹೊಂದಿದೆ. ಎಲುಬುಗಳ ಬಲ, ಕ್ಯಾಲ್ಸಿಯಂ ಫಾಸ್ಫರಸ್ ಅಂಶ. ರೋಗ ನಿರೋಧಕ ಶಕ್ತಿ, ಆಂಟಿಆಕ್ಸಿಡೆಂಟ್ ಗುಣಗಳು. ಹಿಂದಿನ ಕಾಲದಲ್ಲಿ ನವಣೆ ಬಳಕೆ: ದೈನಂದಿನ ಆಹಾರದಲ್ಲಿ ಪ್ರಮುಖ ಧಾನ್ಯ. ಕೃಷಿಕ ಕುಟುಂಬಗಳಲ್ಲಿ ಶಕ್ತಿದಾಯಕ ಆಹಾರ. ಉಪವಾಸ ಹಾಗೂ ಹಬ್ಬಗಳಲ್ಲಿ ಬಳಸುತ್ತಿದ್ದರು. ಮಕ್ಕಳ ಮತ್ತು ಹಿರಿಯರಿಗೂ ಸುಲಭ ಜೀರ್ಣ ಆಹಾರ.